ಚನ್ನಕೇಶವ ಜಾತ್ರಾ ಮಹೋತ್ಸವಕ್ಕೆ ಭರದ ಸಿದ್ಧತೆ. ಮಾರ್ಚ್ 31ರಂದು ಬ್ರಹ್ಮರಥೋತ್ಸವ, ಏಪ್ರಿಲ್ 1ರಂದು ನಾಡರಥೋತ್ಸವ. ಶಾಸಕರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ. ಪಟ್ಟಣದ ಐತಿಹಾಸಿಕ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ನಡೆಯಲಿರುವ ಜಾತ್ರಾ ಮಹೋತ್ಸವದ ಹಾಗೂ ರಥೋತ್ಸವ ಸಂಬಂಧಿಸಿದ ಪೂರ್ವಭಾವಿ ಸಭೆಯಲ್ಲಿ ಶಾಸಕ ಎಚ್.ಕೆ. ಸುರೇಶ್ ನೇತೃತ್ವದಲ್ಲಿ ಸಭೆಯನ್ನು ಕರೆಯಲಾಗಿತ್ತು. ಈ ವೇಳೆ ಸಭೆಯಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಮಾತನಾಡಿ ಜಾತ್ರಾ ಕಾರ್ಯಕ್ರಮಗಳ ವಿವರಗಳನ್ನು ನೀಡಿದರು. ಮಾರ್ಚ್ 21ನೇ ತಾರೀಕಿನಿಂದ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ದೊರೆಯಲಿದೆ. ವಿಶೇಷವಾಗಿ ಮಾರ್ಚ್ 31ರಂದು ಬ್ರಹ್ಮರಥೋತ್ಸವ ಮತ್ತು ಏಪ್ರಿಲ್ 1ರಂದು ನಾಡರಥೋತ್ಸವ ಭಕ್ತಿಭಾವದಿಂದ ನಡೆಯಲಿದೆ. ಬ್ರಹ್ಮರಥವನ್ನ ಸ್ಥಳೀಯರು ಮಾತ್ರ ಎಳೆಯುವ ಪರಂಪರೆ ಇದ್ದು, ನಾಡರಥವನ್ನ ಇಡೀ ಜಿಲ್ಲೆ, ರಾಜ್ಯ ಹಾಗೂ ಸಮಾಜದ ಎಲ್ಲಾ ವರ್ಗಗಳ ಭಕ್ತರು ಒಗ್ಗೂಡಿ ಎಳೆಯುತ್ತಾರೆ. ಅದೇ ದಿನ ಚನ್ನಕೇಶವನ ರಥವನ್ನ ಕೂಡ ಎಳೆಯಲಾಗುತ್ತದೆ ಎಂದು ಅವರು ತಿಳಿಸಿದರು. ದೇವರ ತೇರನ್ನ ಒಬ್ಬರೇ ಎಳೆಯಲು ಸಾಧ್ಯವಿಲ್ಲ. ಸಾವಿರಾರು ಲಕ್ಷಾಂತರ ಭಕ್ತರು ಸೇರಿ ಎಳೆಯಬೇಕು. ಅಡ್ಡೆಗಾರರು, ನಾಡ ಪಟೇಲರು ಸೇರಿದಂತೆ ಈ ಭಾಗದ 8 ಮೂಲೆಗಳಿಂದ ಆಗಮಿಸುವ ಭಕ್ತರೊಂದಿಗೆ ಸೇರಿ ಪರಂಪರೆಯಾಗಿ ಬಂದಿರುವ ಈ ಜಾತ್ರಾ ಮಹೋತ್ಸವವನ್ನ ಸಾಂಪ್ರದಾಯಿಕವಾಗಿ ಆಚರಿಸಿಕೊಂಡು ಹೋಗೋದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಅವರು ಕರೆ ನೀಡಿದರು. ಇದನ್ನ ತೇರನ್ನ ಒಬ್ಬರು ಎಳೆಯಕ್ಕಾಗಲ್ಲ. ಲಕ್ಷಾಂತರ ಜನ, ಸಾವಿರಾರು ಜನ ಸೇರಿ ತೇರನ್ನ ಎಳಿತಕ್ಕಂಥದ್ದಾಗಬೇಕು. ಹಾಗಾಗಿ ಇದು ಈ ಜಾತ್ರಾ ಮಹೋತ್ಸವವನ್ನ ಏನು ಅಡ್ಡೆಗಾರರಿಂದ ಹಿಡಿದು ನಾಡ್ ಪಟೇಲರಿಂದ ಹಿಡಿದು ಈ ಭಾಗದಲ್ಲಿ 8 ಮೂಲೆಗಳ ಇವರಿಂದ ಹಿಡಿದು ಪರಂಪರೆಯಾಗಿ ಬಂದಿರತಕ್ಕಂಥದ್ದು, ಸಾಂಪ್ರದಾಯಿಕವಾಗಿ ನಾವು ಮಾಡ್ಕೊಂಡ್ಬರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ, ಭಗವಂತನ ಸೇವೆಯನ್ನ ಮಾಡ್ತಕ್ಕಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಕಳೆದ ವರ್ಷ ಏನಾಗಿದೆ, ಹಿಂದೆ ಏನು ನ್ಯೂನತೆಗಳಾಗಿದೆ, ಅದನ್ನು ಯಾವ ರೀತಿ ಸರಿಪಡಿಸಬೇಕು. ಒಟ್ಟಾರೆ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಸುಮಾರು 909 ವರ್ಷ ಇತಿಹಾಸ ಇರತಕ್ಕಂಥ ಚನ್ನಕೇಶವನ ರಥೋತ್ಸವ, ಚನ್ನಕೇಶವನ ಜಾತ್ರೆ ಈ ದೇಶಕ್ಕೆ ಒಂದು ಸಂದೇಶವನ್ನ ಕೊಡ್ತಕ್ಕಂಥ ಜಾತ್ರಾ ಮಹೋತ್ಸವ ಆಗಬೇಕು ಅಂತಕ್ಕಂಥದ್ದನ್ನ ನಾನು ಎಲ್ಲರಲ್ಲೂ ವಿನಂತಿಯನ್ನ ಮಾಡ್ತಾ, ಈ ವೇಳೆ ಮಾತನಾಡಿದ ಬಜರಂಗದಳ ಹಿಂದೂ ಸಂಚಾಲಕ ನಾಗೇಶ್, ಶ್ರೀ ಚನ್ನಕೇಶವ ಸ್ವಾಮಿ ಬ್ರಹ್ಮರಥವು ಹಿಂದೂಗಳ ಧಾರ್ಮಿಕ ಕಾರ್ಯಕ್ರಮವಾಗಿದ್ರೂ ಕೂಡ ಸಭೆಗೆ ಕೆಲ ಮುಖಂಡರನ್ನ ಆಹ್ವಾನಿಸದೆ ನಿರ್ಲಕ್ಷ್ಯ ತೋರಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ದೇಗುಲ ಆಡಳಿತ ಮಂಡಳಿ ಮಾಜಿ ಸದಸ್ಯ ಯುಟಿ ಕೇಶವಮೂರ್ತಿ ಮಾತನಾಡಿ, ರಥೋತ್ಸವಕ್ಕೆ ಆಗಮಿಸುವ ಭಕ್ತರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವುದು ಅಗತ್ಯ. ವಿಶೇಷವಾಗಿ ಕೊಳವನ್ನ ಸ್ವಚ್ಛಗೊಳಿಸಿ ಭಕ್ತರಿಗೆ ಸ್ನಾನಕ್ಕೆ ಅವಕಾಶ ಕಲ್ಪಿಸಬೇಕು. ಪೊಲೀಸ್ ಇಲಾಖೆಯಿಂದ ಸಮರ್ಪಕ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು. 4 ಬೀದಿಗಳಲ್ಲಿ ರಥೋತ್ಸವ ಸಂಚರಿಸುವ ವೇಳೆಯಲ್ಲಿ ಮನೆಗಳ ಮುಂದೆ ಅಡ್ಡಾದಿಡ್ಡಿ ನಿಲ್ಲುವ ಬೈಕ್ಗಳನ್ನು ನಿಯಂತ್ರಿಸಿ ಒಂದು ಕಡೆ ವ್ಯವಸ್ಥಿತ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಎಂದು ಸಲಹೆ ನೀಡಿದರು. ಯಾಕಂದ್ರೆ ಶಾಸಕರು ಬರೆಯೋದು ಈಗ ಎಲ್ಲ ಕಡೆ ಕಳೀತಾರೆ. ಅದು ದುಡ್ಡು ಕೊಟ್ಟಿಲ್ಲ DC ಅವ್ರ ಮುಂದೆ ಆಗಿದ್ದಂತ ಅದು ಹಂಗಿರೋ ದಯಮಾಡಿ, ಯಾಕೆ ಕೊಳ ಇನ್ನೂ ಕ್ಲೀನ್ ಮಾಡಿಲ್ಲ. ಹೋದ್ಸಲ ಸುಳ್ಳೇಳಿ ಕ್ಲೀನ್ ಮಾಡ್ತೀವಿ ಅಂತ ಅದೇ ಪಾಚಿ ಕಟ್ಟಿದೆ. ಇನ್ನೂ ಅಲ್ಲೂ 10 ಜನ ಸಾಯ್ತಾ ಇದಾರೆ, ಇನ್ನೂ ಕ್ಲೀನ್ ಮಾಡೋಕ್ಕಾಗಿಲ್ಲ. ಅದನ್ನು ಕೊಳನ ಕ್ಲೀನ್ ಮಾಡಿಸ್ಬೇಕು. ಅವ್ರು ಹೇಳಿದಂಗೆ ಲೈಟಿಂಗ್ಸ್ ವ್ಯವಸ್ಥೆ 10 ಮಿನಿಟ್ ಮೇಲೆ ಜೀವ ಹಿಂಗೆ ಹೋಗಿ ಬರುತ್ತಾನೆ ಲೈಟಿಂಗ್ಸ್ ವ್ಯವಸ್ಥೆ ಮಾಡ್ತೀರಾ. 15 ಲಕ್ಷ 20 ಲಕ್ಷ ಟೆಂಡರ್ ಕರಿತೀರಾ. ಯಾರಿಗೆ ಕೊಡ್ತೀರಾ ಟೆಂಡರ್? ಇವೆಲ್ಲ ಬೇಕೆ ಬಿಟ್ಟು ಮಾಡಿದಾರೆ. ಯಾಕೆ ಇವೆಲ್ಲ ಕೆಲಸ ಮಾಡ್ತೀವಿ? ಯಾವ ಮನೆ ದುಡ್ಡಿದೆಲ್ಲ ಯಾಕೆ ಮಾಡ್ತೀರಿ? ಇದೆಲ್ಲ ಕರೆಕ್ಟ್ ಅಂದ್ರೆ ಏನ್ ಯಾವ ಟೆಂಡರ್ ಕೊಡ್ತೀರಾ? ಯಾವ ಲೈಟಿಂಗ್ಸ್ 15-20 ದಿವಸ ಲೈಟಿಂಗ್ಸ್ ಬಿಡ್ಬೇಕು, ಕೊಳ ಕ್ಲೀನ್ ಮಾಡಿಸ್ಬೇಕು. ಈ ಸಂಬಂಧಪಟ್ಟ ಅಧಿಕಾರಿಗಳೇ ಬಂದಿಲ್ಲ. ಇಲ್ಲಿ ಸಾಂಕೇತಿಕವಾಗಿ ಮಾಡ್ತಾ ಇದ್ದೀರಾ, ಇಲ್ಲ ಏನು ಕಥೆ ಇದು? ಈಗ ಶಾಸಕರೊಬ್ಬರ ಜವಾಬ್ದಾರಿ ಹಾಕಿದ್ರೆ ಅಧಿಕಾರಿಗಳು ಅವ್ರ ದುಡ್ಡೆಲ್ಲ ತರಬೇಕು. ಎಷ್ಟು ಕೋಟಿ ಅನುದಾನ, ಎಷ್ಟು ಕೋಟಿ ಖರ್ಚಾಗುತ್ತೆ ಅಂದ್ರೆ ಯಾರು ಕೊಡೋರು? ಯಾರು ತರೋದು ಎಲ್ಲಿಂದ? ಹೋದ್ಸಲ ಮಾಡಿ ದುಡ್ಡೇ ನೀವು ಕೊಟ್ಟಿಲ್ಲ. ಇನ್ನೂ ಕಲ್ಯಾಣಿ ಸ್ವಚ್ಛ ಮಾಡಿಸಿದ್ವಿ, ಜಮೀನಲ್ಲಿ ಇರೋದು ಅದೇ ದಾರಿಲಿ ಓಡಾಡ್ತೀನಿ ನಾನು. ಗೊಬ್ಬು ನಾರ್ತಿದೆ, ವಾಂತಿ ಮಾಡ್ಕೊಂಡಂಗಿದೆ. ಆ ಭಕ್ತರು ಹೆಂಗ್ರೆ ಸ್ನಾನ ಮಾಡ್ತಾರೆ? ಅದ್ರಲ್ಲಿ ನೀವು ಗಮನ ಹರಿಸ್ಬೇಕು. ಏನಾದ್ರು ತೊಂದರೆ ಇದ್ರೆ ಶಾಸಕರಿಗೆ ಹೇಳಿ, ಮಾಡ್ತಾರೆ. ಒಂದ್ ಪಾಪ ಎಲ್ಲ ನಾವೆಲ್ಲ ಅಣ್ಣ ತಮ್ಮದಿರ ತರ ಇದೀವಿ. ಅಲ್ಲಿ ಬಂದು ಗಲಾಟೆಗಳು ಶುರು ಆಗ್ಬಿಡ್ತವೆ. ಎಷ್ಟೊತ್ತಿಗೆ ಬರ್ತೀರಿ? ಮತ್ತೆ ಯಾರೋ ವೈಯಕ್ತಿಕವಾಗಿ ಟೀಕೆಗಳು ಮಾಡುವಂತದ್ದು ವ್ಯವಸ್ಥೆಗಳು ಆಗ್ಬಿಡ್ತವೆ. ನೀವು ಕಳೆದ ವರ್ಷ ನಮಗೊಂದು ಪೊಲೀಸ್ ಬಸ್ಸನ್ನೇ ಹಾಕ್ಸಿದ್ರಿ. ಅದು ಎಷ್ಟು ಪ್ರಯೋಜನ ಆಗಲಿಲ್ಲ. ಅದೇನಕ್ಕೂ ಪ್ರಯತ್ನ ಆಗಲಿಲ್ಲ. ಸಾರಿಗೆ JP ನಗರ ತನಕ ಚೆನ್ನಾಗಿ ಮಾಡಿರ. ಆಮೇಲೆ ಅವ್ರ ಎತ್ತಲಾಗ ಹೋದ್ರು ಗೊತ್ತಾಗಿಲ್ಲ. 4-2 ತಂಡ ಕಲಾವಿದರು ಕಳಿಸಿದ್ರು. ಅವರು ಪೆಟ್ರೋಲ್ ಬಂಕ್ ಇಂದಲೇ ಮಾಯ ಆಗ್ಬಿಟ್ಟು ಎತ್ತಲಾಗ ಹೋದ್ರು ಗೊತ್ತಾಗಿಲ್ಲ. ಸಭೆಯಲ್ಲಿ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ, ದೇಗುಲ ಕಾರ್ಯನಿರ್ವಹಣಾಧಿಕಾರಿಯಾಗಿ
ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಸತೀಶ್ ಅವರು ಹಾಗೆ ಪಿಎಸ್ಐ ಎಸ್ಜಿ ಪಾಟೀಲ್ ಅವರು, ಪುರಸಭೆಯ ಅಧ್ಯಕ್ಷೆ ಉಷಾ ಸತೀಶ್ ಅವರು ಹಾಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ, ಪುರಸಭೆಯ ಮುಖ್ಯಾಧಿಕಾರಿ ಬಸವರಾಜು ಶಿಗ್ಗಾವಿ ಅವರು ಹಾಗೆ ದೇಗುಲ ಆಡಳಿತ ಮಂಡಳಿಯ ಮಾಜಿ ಅಧ್ಯಕ್ಷ ಡಾ ನಾರಾಯಣಸ್ವಾಮಿ, ಮಾಜಿ ಸದಸ್ಯ ಯುಟಿ ಕೇಶವಮೂರ್ತಿ, ಬಳ್ಳೂರು ಉಮೇಶ್, ಪುರಸಭೆಯ ಸದಸ್ಯ ಶೈಲೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.